ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ, ಮನೆ ಬೆಳೆ ಕಳ್ಕೊಂಡು ಜನ ಪರದಾಡ್ತಿದ್ದಾರೆ. ಕಷ್ಟ ಕೇಳುವ ಸಚಿವರು, ಶಾಸಕರು ಎಲ್ಲಿದ್ದೀರಾ? ಈ ಹೊತ್ತಿನ ಸ್ಪೆಷಲ್ ಕಣ್ಣು ಕಿವಿ ಇಲ್ಲದ ಸರ್ಕಾರ. ಮಳೆ ಬಂತು, ಪ್ರವಾಹ ಬಂತು, ಒಂದು ವಾರ ಕಳೀತಾ ಬಂತು. ಫೈನಲಿ ಸರ್ಕಾರ ಎಚ್ಚೆತ್ಕೊಂಡು ಕಾಣಿಸ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳೇ ಎಂಟ್ರಿ ಕೊಡಬೇಕಾಯಿತು. ಡಿಸಿಗಳ ಜೊತೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ರು. ಇದೀಗ ಮೀಟಿಂಗ್ ಮುಕ್ತಾಯ ಆಗ್ತಾ ಇದೆ. ಸಭೆ ಬಳಿಕ ಸಿಎಂ ಯಡಿಯೂರಪ್ಪನವರು ಹೇಳಿಕೆ ಕೊಡ್ತಿದ್ದಾರೆ. 15 ಡಿಸಿಗಳ ಜೊತೆ ಮಳೆ ಪರಿಸ್ಥಿತಿ ಚರ್ಚೆ ಮಾಡಿದ್ದೀನಿ ಎಂದರು. ಬ್ರೇಕಿಂಗ್ ನ್ಯೂಸ್. ಪರಿಹಾರ ಕ್ರಮ, ನೆರವಿನ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಜಿಲ್ಲಾಧಿಕಾರಿಗಳ ಹತ್ರ ಅಗತ್ಯ ಹಣ ಇದೆ. ಜನರ ಸಂಕಷ್ಟ ಬಗೆಹರಿಸೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಎಂದರು ಮುಖ್ಯಮಂತ್ರಿಗಳು. ಕೇಂದ್ರ ಗೃಹ ಸಚಿವರ ಜೊತೆ ಮಾತನಾಡಿದ್ದೀನಿ. ಅಗತ್ಯ ನೆರವು ಕೊಡೋದಾಗಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ರೈತರ ರಕ್ಷಣೆಗೆ ಬದ್ಧವಾಗಿದೆ ನಮ್ಮ ಸರ್ಕಾರ ಅಂದರು ಮುಖ್ಯಮಂತ್ರಿ ಯಡಿಯೂರಪ್ಪನವರು. ನೀವು ನೋಡ್ತಿರುವಂತಹ ಬೆಳವಣಿಗೆ, ಮೀಟಿಂಗ್ ಕರೆದಿದ್ರು. ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ, ಎಡಭಾಗದಲ್ಲಿ ಪ್ರವಾಹ, ಮಳೆಯ ದೃಶ್ಯಾವಳಿಗಳು. ಮಳೆ ನಿಂತು ಹೋದ ಮೇಲೂ ಪ್ರವಾಹ ಇದ್ದೇ ಇದೆ. ಹಾಗಾಗಿ ಸಿಎಂ ಇವತ್ತು ಜಿಲ್ಲಾಧಿಕಾರಿಗಳ ಜೊತೆ, SP ಗಳ ಜೊತೆ, CO ಗಳ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ರು. ತದನಂತರ ಮಾಧ್ಯಮಗಳು ಕೂಡ ಮಾತಾಡಿದ್ರು. ರೈತರ ರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಹಣ ಇದೆ, ಅದನ್ನೀಗ ಎಲ್ಲ ಕಾರ್ಯಗಳಿಗೆ ಬಳಸ್ಕೊಳ್ಳೋಕೆ ಹೇಳಿದ್ದೀನಿ ಅಂತ ಕೂಡ ಮಾಹಿತಿ ಕೊಟ್ಟರು. ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಬಹಳ ವಿವರವಾಗಿ ಹೇಳೋಕ್ಕಾಗೋದಿಲ್ಲ. ಸುಮಾರು 14-15 ಜಿಲ್ಲಾಧಿಕಾರಿಗಳ ಜೊತೆಗೆ ಅಲ್ಲಿರುವಂತಹ ಫ್ಲಡ್ ಸಿಚುವೇಶನ್ ಬಗ್ಗೆ ಏನು ಕ್ರಮ ತಗೊಂಡಿದ್ದಾರೆ, ಎಷ್ಟು ಮನೆಗಳ ಬಿದ್ದಿದೆ, ಎಷ್ಟು ಬೆಳೆ ನಾಶ ಆಗಿದೆ, ಎಲ್ಲದರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದೇನೆ. ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಸಫಿಷಿಯೆಂಟ್ ಹಣ ಇದೆ. ಮತ್ತೆ ನಮ್ಮ ಕೇಂದ್ರ ಸರ್ಕಾರಕ್ಕೂ ಸಹ ಇಲ್ಲಿಯ ಸ್ಥಿತಿಗತಿಗಳ ಬಗ್ಗೆ ಹೋಮ್ ಮಿನಿಸ್ಟರ್ ಜೊತೆ ಈಗ ತಾನೇ ನಾನು ಮಾತನಾಡಿದ್ದೇನೆ. ಅವರು ಸಹ ಎಲ್ಲ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾವು ಯಾವುದೇ ತೊಂದರೆ ಆಗದಂತೆ ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ನಮ್ಮ ರೈತರ ರಕ್ಷಣೆಗೋಸ್ಕರ ನಾವು ಬದ್ಧವಾಗಿದ್ದೇವೆ. ಅದಕ್ಕೆ ನಮ್ಮ ಅಶೋಕ್ ಅವರು ಇವತ್ತಿಂದ ಅಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಕ್ರಮ ತಗೊಳ್ತೇವೆ, ಸರಿಪಡಿಸ್ತೇವೆ. ಆ ಒಂದು ಭರವಸೆಯನ್ನು ನಮ್ಮ ರೈತ ಸಮೂಹಕ್ಕೆ ಕೊಡ್ತೇನೆ ನಾನು. ಎಲ್ಲ ಭಾಗದ ಮಂದಿಗೆ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ನೆರೆಪೀಡಿತ ಪ್ರದೇಶಗಳಿಗೆ ಶಾಸಕ ಪ್ರಿಯಾಂಕಾ ಖರ್ಗೆ ಭೇಟಿ ಕೊಟ್ಟರು. ಜನರ ಕಷ್ಟವನ್ನು ಕೇಳ್ತಿದ್ದಾರೆ. ಚಿತ್ತಾಪುರ ತಾಲೂಕಿನ ಭೀಮಾ ನದಿ ಹಾಗೂ ಕಾಗಿಣಾ ನದಿಗಳು ಉಕ್ಕಿ ಹರಿತಾ ಇದೆ. ಆ ಭಾಗದ ನದಿಗಳು ಜೀವನದಿಗಳು. ಇದರಿಂದಾಗಿ ದೊಡ್ಡ ಅವಾಂತರ ಸೃಷ್ಟಿಯಾಯಿತು. ಇಲ್ಲಿಗ ಭೇಟಿ ಕೊಟ್ಟರು ಶಾಸಕರು. ನೆರೆ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡ್ತಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು. ಹಾರ್ಟಿಕಲ್ಚರು ಅಗ್ರಿಕಲ್ಚರ್ ಸಮೀಕ್ಷೆ ಮಾಡಿಸಿ ಅದು ಪ್ರಪೋಸಲ್ ನೀವು ಬಂದ್ರೆ ಬಿಡ್ತೀನಿ. ಕಲಬುರಗಿ ಭಾಗ ಇದೀಗ ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ ಅತಿ ಹೆಚ್ಚು ಮಳೆ ನಿಂತ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಪರಿಸ್ಥಿತಿ. ಬಿಕಾಸ್ ಈಗಾಗಲೇ ಆಲಮಟ್ಟಿ ತುಂಬಿದೆ. ಅದಾದಮೇಲೆ ನಾರಾಯಣಪುರ ಜಲಾಶಯಕ್ಕೆ ನೀರು ಬಿಟ್ಟಿದ್ದಾಯಿತು. ಅದು ತುಂಬಿದ ಮೇಲೆ ಇದೀಗ ಬ್ಯಾರೇಜ್ಗಳಿಗೆ ನೀರು ಬಿಟ್ಟಿದ್ದಾರೆ. ಹಾಗಾಗಿ ಹಲವಾರು ಲಕ್ಷಗಟ್ಟಲೆ ಕ್ಯೂಸೆಕ್ ನೀರು ಹೊರಗೆ ಬರ್ತಾ ಇದೆ. ನೆರೆಪೀಡಿತ ಅಂದರೆ ಅಲ್ಲೆಲ್ಲ ನದಿ ಪಾತ್ರದ ಜನ, ಆ ಊರುಗಳು ಸೊಂಟದ ಮಟ್ಟಿಗೆ ಎದೆ ಮಟ್ಟಕ್ಕೆ ನೀರು ಹರಿತಿದೆ. ಗ್ರಾಮದ ಒಳಗೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಯಾವ ರೀತಿ ಪರಿಸ್ಥಿತಿ ಇದೆ ಈಗ ಅಂತ. ಒಂದು ಪ್ರವಾಹ, ಇನ್ನೊಂದು ಕಡೆ ಮಳೆ ನಿಲ್ತು. ಇವತ್ತಿಂದ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಪ್ರವಾಹ ಪರಿಸ್ಥಿತಿ ಮಾತ್ರ ಇನ್ನೂ ಮುಂದುವರೆದಿದೆ. ಸಂಜೆ ಮೇಲೆ ಇನ್ನೂ ಹೆಚ್ಚಾಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವ ಹಾಗಿಲ್ಲ. ಹಾಗಾಗಿ ಪ್ರಿಯಾಂಕಾ ಖರ್ಗೆ, ಮಾಜಿ ಸಚಿವರು, ಶಾಸಕರು ಎಂಟ್ರಿ ಕೊಟ್ಟರು. ಅಲ್ಲಿಗ ಜನರ ಕಷ್ಟವನ್ನು ಕೇಳ್ತಿದ್ದಾರೆ. ಹೇಗಿರಬೇಕು, ಏನೇನು ಮಾಡಬೇಕು, ಒಂದಷ್ಟು ಜನಗಳಿಗೆ ಮಾಹಿತಿ ಕೂಡ ಕೊಡ್ತಿದ್ದಾರೆ. ನಾನಾಗಲೇ ಮೆನ್ಷನ್ ಮಾಡ್ತಿದ್ದೆ ಕಲಬುರಗಿ ಮತ್ತು ಯಾದಗಿರಿ ಅಂತ. ಯಾದಗಿರಿ ಜಿಲ್ಲೆಯ ಕೋಡಿಹಾಳ ಗ್ರಾಮಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ಗ್ರಾಮಕ್ಕೆ ಈಗ ಭೀಮಾ ನದಿ ನೀರು ನುಗ್ತಿದ್ರು. ಜನ ಮಾತ್ರ ಊರು ಬಿಡಲ್ಲ ನಾವು ಅಂತಿದ್ದಾರೆ. ಅಧಿಕಾರಿಗಳು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವ್ರು ಮಾತ್ರ ಬರಲ್ಲ. ಶಾಸಕ ವೆಂಕಟರೆಡ್ಡಿ ಮುದ್ನಾಳ ಗ್ರಾಮಕ್ಕೆ ಬಂದರು. ಜನರಿಗೆ ಬುದ್ಧಿ ಹೇಳಿದ್ರು. ಊರು ಬಿಟ್ಟು ಕಾಳಜಿ ಕೇಂದ್ರದಲ್ಲಿ ಇರಬೇಕು ಅಂತ ಮನವರಿಕೆ ಮಾಡ್ತಿದ್ದಾರೆ. ನೀವು ನೋಡ್ತಿರುವಂತಹ ಬೆಳವಣಿಗೆ, ಆ ಭಾಗದ ಮಂದಿ ಅಂದರೆ ಯಾರ್ಯಾರಿದ್ದಾರೆ ಊರಿನಲ್ಲಿ ಅವ್ರು ಯಾರು ಊರು ಬಿಡಕ್ಕೆ ರೆಡಿ ಇಲ್ಲ. ಗೋಡಿಹಾಳ ಅಂತ ಇದು ಯಾದಗಿರಿಗೆ ಬರುತ್ತೆ. ಭೀಮಾ ನದಿ ನೀರು ನುಗ್ತಾ ಇದೆ. ಜನ ಮಾತ್ರ ಊರು ತೊರಿತಾ ಇಲ್ಲ.
ಅಧಿಕಾರಿಗಳನ್ನ ರಿಕ್ವೆಸ್ಟ್ ಮಾಡಿದ್ರು, ಯಾಕೋ ಆಗಲ್ಲ ಅಂತ ಗೊತ್ತಾಯ್ತು. ಶಾಸಕನ ಕರ್ಕೊಂಬಂದ್ರು, ವೆಂಕಟರೆಡ್ಡಿ ಮುದ್ನಾಳ್ ಅವರು ಬಂದು ಎಲ್ಲರಿಗೂ ಮಾತಾಡಿದ್ರು, ಬುದ್ಧಿವಾದ ಹೇಳಿದ್ರು, ಊರು ಬಿಟ್ಟು ಕಾಳಜಿ ಕೇಂದ್ರಕ್ಕೆ ಬನ್ನಿ ಅಂತ ಅವರು ಕೂಡ ಮನವರಿಕೆ ಮಾಡಿಕೊಡುವಂತ ಕೆಲಸ ಮಾಡ್ತಿದ್ದಾರೆ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅವರು. ಎಲ್ಲಿ ಕೇಂದ್ರಗಳದಾವ ದಯವಿಟ್ಟು ನೀವು ಹೋಗಿ ಅಲ್ಲಿ ಸೆಟ್ಲ್ ಆಗ್ರಿ ಅಂತ, ಅಲ್ಲಿ ಹೋಗಿರ್ರಿ. ಯಾಕಂದ್ರೆ ಈಗ ಹೊಳಿ ಬಂತಪ್ಪ ಅಂತಂದ್ರೆ ಈಗ ಹೇಳಿ ಕೇಳಿ ಬರಲ್ಲ, ಸಡನ್ಲಿ ಬಂದ್ಬಿಡ್ತದೆ. ಆವಾಗ ನಾವು ಎಚ್ಚರಿಕೆ ಅದನ್ನು ಏನು ಉಪಯೋಗ ಆಗಂಗಿಲ್ಲ. ಅದಕ್ಕೆ ದಯವಿಟ್ಟು ಹೀಗೆ ಪ್ರಿಕಾಷನರಿ ತೊಗೊಂಡು ಹೀಗೆ ಬಸ್ಗಳು ವ್ಯವಸ್ಥೆ ಮಾಡ್ತಾರೆ. ಬಸ್ಗಳು ಇದ್ದಿಲ್ಲ ಅಂದ್ರೆ ಸಿದ್ದನಗೌಡಕ್ಕೆ ತಿಳಿಸ್ರಿ, ಇಲ್ಕ ನನಗೆ ತಿಳಿಸ್ರಿ. ಅಲ್ಲ ಇನ್ನು ಕಮ್ಮಿ ಆಗಿದ್ವು ಅಂದ್ರೂ ನಮ್ಗೆ ತಿಳಿಸ್ರಿ, ಬಸ್ ಕಳಿಸ್ತೀವಿ ನಾವು ಸುರಕ್ಷಿತ.